Hi students. Rashmi M, guest faculty, Department of Computer Science, working at Sri Honna Devi Government First Grade College, Dandina Shivara. This session is for chapter 3, writing code. In this session, we will see some more looping statements. Now first we will look into while loop, while when loop. ವೈಲ್ ವೆನ್ ಲೂಪ್ನ ನಾವು ನಮ್ಮ ವಿ ಬಿ ಎ ಕೋಡಲ್ಲಿ ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ನಮ್ಮ ಸಿಂಟ್ಯಾಕ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸಿಂಟ್ಯಾಕ್ಸು ಇಲ್ಲಿ ನೀವು ನೋಡ್ಬೋದು, ನಮ್ಮ ಆರೆಂಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂದರೆ ವೈಲ್ ಕೀವರ್ಡ್ ಫಾಲೋಡ್ ಬೈ ದ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಬಾಡಿ ಆಫ್ ದ ಲೂಪ್ನ ಎಕ್ಸಿಕ್ಯೂಟ್ ಮಾಡಿ. ಆ್ಯಂಡ್ ಲೂಪಿನ ಎಂಡ್ ಹೇಗೆ ಐಡೆಂಟಿಫೈ ಮಾಡ್ಬೋದು, ಇಲ್ಲಿ ಡಬ್ಲ್ಯೂ ಎಂಡ್ ವೆಂಡ್ ಅಂತ ಕರಿತೀವಿ. ಸೊ ಇದು ಯಾವ ಥರ ಲೂಪ್? ಎಸ್, ಇದು ಕೂಡ ಎಂಟ್ರಿ ಕಂಟ್ರೋಲ್ಡ್ ಲೂಪ್. ಯಾಕಂದರೆ ಇಲ್ಲಿ ಕಂಡೀಷನ್ನ ನಾವು ಸ್ಟಾರ್ಟಿಂಗ್ ಆಫ್ ದ ಲೂಪಲ್ಲಿ ಮೆನ್ಷನ್ ಮಾಡಿದ್ದೀವಿ, ಬಿಗಿನಿಂಗ್ ಆಫ್ ದ ಲೂಪಲ್ಲೇ ಕಂಡೀಷನ್ನ ಮೆನ್ಷನ್ ಮಾಡಿದ್ದೀವಿ. ದೆನ್ ಟ್ರೂ ಟೆಸ್ಟಿಂಗ್ ಲೂಪ್ ಅಂತಲೂ ಕರಿತಾ ಇದ್ದೀವಿ. ಯಾವುದನ್ನ? ವೈಲ್ ವೆಂಡ್ ಅನ್ನೋವಂಥ ಲೂಪ್ನ ನಾವು ಟ್ರೂ ಟೆಸ್ಟಿಂಗ್ ಲೂಪ್ ಅಂತ ಕರಿತಾ ಇದ್ದೀವಿ. ಯಾಕೆ? ಎಸ್, ಇಲ್ಲಿ ನಮ್ಮ ಲೂಪು ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ ಲೂಪಿನ ಕಂಡೀಷನ್ ಟ್ರೂ ಆದರೆ ಲೂಪು ಸ್ಯಾಟಿಸ್ಫೈ ಆಗಿದೆ, ಲೂಪಿಗೆ ಕೊಟ್ಟಿರೋ ಅಂಥ ಲೂಪಲ್ಲಿ ಮೆನ್ಷನ್ ಮಾಡಿರೋ ಅಂಥ ಕಂಡೀಷನು ಸ್ಯಾಟಿಸ್ಫೈ ಆಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಟ್ರೂ ಟೆಸ್ಟಿಂಗ್ ಲೂಪ್ ಅಂತ ಕರಿತೀವಿ. ಸೊ ಇದನ್ನು ಯಾವ ಲೂಪ್ ಅಂತ ಕನ್ಸಿಡರ್ ಮಾಡಿದ್ದೀವಿ? ಎಂಟ್ರಿ ಕಂಟ್ರೋಲ್ಡ್ ಲೂಪ್ ಆ್ಯಂಡ್ ಟ್ರೂ ಟೆಸ್ಟಿಂಗ್ ಲೂಪ್ ಅಂತ ಕರಿತೀವಿ. ದಿಸ್ ವರ್ಕ್ಸ್ ಮೋರ್ ಸಿಮಿಲರ್, ಅಂದರೆ ಕ್ಲೋಸ್ಲಿ ಟು ದ ಡೂ ವೈಲ್ ಲೂಪ್. ನೀವು ಪ್ರೀವಿಯಸ್ ಸೆಷನ್ಸಲ್ಲಿ ನೋಡಿದ್ದೀರಾ ಡೂ ವೈಲ್ ಲೂಪ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಏನಾದರೂ ಸಿಂಟ್ಯಾಕ್ಸು ಅಂತೆಲ್ಲ. ಎಕ್ಸಾಕ್ಟ್ಲಿ ಸಿಮಿಲರ್, ತುಂಬ ಕ್ಲೋಸ್ ಆಗಿ ಅದೇ ಥರನೇ ಯಾವುದು ವೈಲ್ ವೆಂಡ್ ಲೂಪ್ ಕೂಡ ಕೆಲಸ ಮಾಡುತ್ತೆ. ಡೂ ವೈಲ್ ಲೂಪ್ ಕೂಡ ಎಂಟ್ರಿ ಕಂಟ್ರೋಲ್ ಲೂಪು, ಹಾಗೆ ಟ್ರೂ ಟೆಸ್ಟಿಂಗ್ ಲೂಪ್. ಹಾಗೆ ಇದನ್ನು ವೈಲ್ ಲೂಪ್ ಕೂಡ ಎಂಟ್ರಿ ಕಂಟ್ರೋಲ್ಡ್ ಲೂಪ್, ಹಾಗೆ ಟ್ರೂ ಟೆಸ್ಟಿಂಗ್ ಲೂಪ್. ಒಂದು ಎಕ್ಸಾಂಪಲ್ ಜೊತೆಗೆ ನೋಡೋಣ ಇದನ್ನು. ಇಲ್ಲಿ ಕೂಡ ನಾನು ಸೇಮ್ ಎಕ್ಸಾಂಪಲ್ನ ಕನ್ಸಿಡರ್ ಮಾಡಿದ್ದೀನಿ, ಬಿಕಾಸ್ ಸುಲಭ ಆಗುತ್ತೆ ನಮ್ಮ ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅನ್ನೋ ಕಾನ್ಸೆಪ್ಟಿಗೋಸ್ಕರ ನಾನು ಸೇಮ್ ಎಕ್ಸಾಂಪಲ್ನ ಎಲ್ಲ ಡಿಫ್ರೆಂಟ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ಗೆ ಕನ್ಸಿಡರ್ ಮಾಡಿದ್ದೀನಿ. ಅಂದರೆ ಪ್ರತಿ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಸೇಮ್ ಕಾನ್ಸೆಪ್ಟ್ನ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ತೋರ್ಸೋದಕ್ಕೋಸ್ಕರ. ಓಕೆ, ಯಾವುದು ನಮ್ಮ ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡ್ತಾ ಇದ್ದಿದ್ದು? ಡಿಸ್ಪ್ಲೇ ಆಫ್ ಎನ್ ನಂಬರ್ಸ್. ಸೊ ಡಿಸ್ಪ್ಲೇ ಆಫ್ ಎನ್ ನಂಬರ್ಸ್ ಅನ್ನೋ ಅಂಥ ಪ್ರೋಗ್ರಾಮ್ನ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ವೈಲ್ ಲೂಪಲ್ಲಿ ಹೇಗೆ ಬರಿತೀವಿ? ಸೇಮ್ ಡೂ ವೈಲಲ್ಲಿ ಡೂ ವೈಲ್ ಅನ್ನೋವಂಥ ಕೀವರ್ಡ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಬರೀ ವೈಲ್ ಅನ್ನೋವಂಥ ಕೀವರ್ಡ್ನ ಯೂಸ್ ಮಾಡ್ತೀವಿ. ವೈಲ್ ಫಾಲೋಡ್ ಬೈ ದ ಕಂಡೀಷನ್, ಟ್ರೂ ಕಂಡೀಷನ್, ಅಂದರೆ ನಂಬರ್ ಲೆಸ್ ದೆನ್ ಆರ್ ಈಕ್ವಲ್ ಟು 100. ಟ್ರೂ ಆದರೆ, ಸ್ಯಾಟಿಸ್ಫೈ ಆದರೆ ಲೂಪಿನ ಕಂಡೀಷನ್ನು ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಮಾಡಿ. ಇಲ್ಲಿ ಬಾಡಿ ಆಫ್ ದ ಲೂಪಲ್ಲಿ ಏನೇನು ಕೊಟ್ಟಿದ್ದೀವಿ? ನಂಬರ್ ಈಸ್ ಈಕ್ವಲ್ ಟು ನಂಬರ್ ಪ್ಲಸ್ 1, ಪ್ರಿಂಟ್ ನಂಬರ್. ಸೊ ಇದೆರಡು ಸ್ಟೇಟ್ಮೆಂಟ್ನ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ಅಟ್ ದ ಎಂಡ್ ವೆಂಡ್ ಅನ್ನೋ ಅಂಥ ಕೀವರ್ಡ್ನ ಮೆನ್ಷನ್ ಮಾಡಿದ್ದೀವಿ, ಲೂಪಿನ ಎಂಡನ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಓಕೆ, ನಮ್ಮ ಲೂಪು ಪ್ರತಿ ಸತಿನೂ ಹೇಗೆ ನೆಕ್ಸ್ಟ್ ಇಟಿರೇಷನ್ಗೆ ಹೋಗುತ್ತೆ ಅಂದರೆ ನಮ್ಮ ಲೂಪಿನ ವೇರಿಯಬಲ್ನ ನಾವು ಅಪ್ಡೇಟ್ ಮಾಡ್ತೀವಿ ಯೂಸಿಂಗ್ ಇಂಕ್ರಿಮೆಂಟೇಷನ್ ಆರ್ ಡಿಕ್ರಿಮೆಂಟೇಷನ್ ಆಫ್ ದ ಲೂಪ್ ವೇರಿಯಬಲ್. ನಮ್ಮ ಲೂಪ್ ವೇರಿಯಬಲ್ ಯಾವುದಪ್ಪ ಈ ಪ್ರೋಗ್ರಾಮಲ್ಲಿ ಅಂದರೆ ನಂಬರ್ ಅನ್ನೋವಂಥ ವೇರಿಯಬಲ್ನ ನಾವು ಲೂಪ್ ವೇರಿಯಬಲ್ ಅಂತ ಕರಿತೀವಿ. ಈ ವೇರಿಯಬಲ್ನ ನಾವು ಲೂಪ್ಗೆ ಬಳಸ್ಕೊಳ್ಳೋದಕ್ಕೆ ಮುಂಚೆನೇ ಇನ್ಶಿಯಲೈಸ್ ಮಾಡಿದ್ದೀವಿ, ಒಂದು ವ್ಯಾಲ್ಯೂನ ಕೊಟ್ಟು. ಆಮೇಲೆ ಲೂಪ್ ವೇರಿಯಬಲ್ ಆಗಿ ಇದನ್ನು ಅಂದರೆ ಕಂಡೀಷನಲ್ಲಿ ಬಳಸ್ಕೊಂಡಿದ್ದೀವಿ. ದೆನ್ ನಮ್ಮ ಲೂಪ್ನ ಅಪ್ಡೇಟ್ ಮಾಡೋದಕ್ಕೆ ನೆಕ್ಸ್ಟ್ ಇಟಿರೇಷನ್ಗೆ ಹೋಗಬೇಕು ಅಂದರೆ ಸಮ್ ಇಂಕ್ರಿಮೆಂಟೇಷನ್ ಆರ್ ಡಿಕ್ರಿಮೆಂಟೇಷನ್ ಆಗಬೇಕು.
ವೇರಿಯೇಬಲ್ನ. ಅಂದರೆ ಲೂಪ್ ವೇರಿಯೇಬಲ್ಲು ಇಂಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಗಬೇಕಂದ್ರೆ ಲೂಪ್ ವೇರಿಯೇಬಲ್ನ ಅಪ್ಡೇಷನ್ ಅಂತ ಕರಿತೀವಿ. ಅಪ್ಡೇಷನ್ ಆಫ್ ಲೂಪ್ ವೇರಿಯೇಬಲ್ ಆದಾಗ ನೆಕ್ಸ್ಟ್ ಇಟಿರೇಷನ್ಗೆ ಲೂಪು ಮೂವ್ ಆಗುತ್ತೆ. ಇಲ್ಲಾಂದರೆ ಲೂಪು ನೆಕ್ಸ್ಟ್ ಇಟಿರೇಷನ್ಗೆ ಮೂವ್ ಆಗೋಕ್ಕಾಗಲ್ಲ ಆ್ಯಂಡ್ ರಿಪೀಟೆಡ್ ಆಗಿ ಬಾಡಿ ಆಫ್ ದ ಲೂಪ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ಲೂಪ್ ವೇರಿಯೇಬಲ್ ಯಾವುದು ನಂಬರ್ ಅನ್ನೋವಂಥ ಲೂಪ್ ವೇರಿಯೇಬಲ್ನ ಇಲ್ಲಿ ನಾವು ಇಂಕ್ರಿಮೆಂಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಅ ಕೈಂಡ್ ಆಫ್ ಅಪ್ಡೇಟಿಂಗ್ ದ ಲೂಪ್ ವೇರಿಯೇಬಲ್ ಅಂತ ಕೂಡ ಕರಿಬೋದು. ಫೈನ್. ಸೊ ಇಲ್ಲಿ ನಾವು ಕಂಡೀಷನ್ನ ಏನು ಮಾಡಿದ್ದೀವಿ, ಸ್ಟಾರ್ಟಿಂಗ್ ಆಫ್ ದ ಲೂಪಲ್ಲಿ ಮೆನ್ಷನ್ ಮಾಡಿರೋದಕ್ಕೆ ಅಥವಾ ಬಿಗಿನಿಂಗ್ ಆಫ್ ದ ಲೂಪಲ್ಲಿ ಮೆನ್ಷನ್ ಮಾಡಿರೋದಕ್ಕೆ ಇದನ್ನು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಲೂಪಿನ ಕಂಡೀಷನ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ, ಲೂಪಿನ ಕಂಡೀಷನ್ನು ಟ್ರೂ ಆದಾಗ, ಅಂದರೆ ಟ್ರೂ ಟೆಸ್ಟಿಂಗ್ ಅಂತ ಅದಕ್ಕೆ ಕರೆಯೋದು. ಸೊ ಇಟ್ ಈಸ್ ಅ ಟ್ರೂ ಟೆಸ್ಟಿಂಗ್ ಲೂಪ್. ಫೈನ್. ಇದು ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದು ನಾವು ಡೆಮಾನ್ಸ್ಟ್ರೇಷನ್ ನೋಡಿಕೊಂಡು ಬರೋಣ. ಓಕೆ, ನಾನಿಲ್ಲಿ ಒಂದು ಸಿಂಪಲ್ ಫಾರ್ಮಲ್ನ ಕನ್ಸಿಡರ್ ಮಾಡಿದ್ದೀನಿ. ನಮ್ಮ ವೈಲ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಸಿಂಪಲ್ಲಾಗಿ ಲೇಬಲ್ ಬಾಕ್ಸಸ್ ತೊಗೊಂಡಿದ್ದೀನಿ ಆ್ಯಂಡ್ ಒನ್ ಬಟನ್ ಆ್ಯಂಡ್ ಅನದರ್ ಬಟನ್ ಫಾರ್ ಎಕ್ಸಿಟ್ ಆಫ್ ದ ಫಾರ್ಮ್ ಮಾಡೋದಕ್ಕೋಸ್ಕರ ಎಕ್ಸಿಟ್ ಬಟನ್ ಒಂದು, ಇನ್ನೊಂದು ವೈಲ್ ವೆಂಡ್. 2 ಬಟನ್ಸ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಕಮ್ಯಾಂಡ್ ಬಟನ್ಸ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಪ್ರೀವಿಯಸ್ ಲೂಪಿಂಗ್ ಎಕ್ಸಾಂಪಲ್ಸಲ್ಲಿ ಕೂಡ ನಾವು ಇದೇ ರೀತಿನೇ ಮಾಡಿದ್ವಿ. ಆ್ಯಂಡ್ ಇಲ್ಲೂ ಕೂಡ ನಾನು ಯಾವುದೇ ಟೆಕ್ಸ್ಟ್ ಬಾಕ್ಸಸ್ ಅಥವಾ ಲೇಬಲ್ ಬಾಕ್ಸಸ್ ಏನೂ ಟೆಕ್ಸ್ಟ್ ಬಾಕ್ಸಸ್ನ ನಾನು ಕನ್ಸಿಡರ್ ಮಾಡೇ ಇಲ್ಲ. ಟೆಕ್ಸ್ಟ್ ಬಾಕ್ಸ್ನ ನಾನು ಯಾಕೆ ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ನಾನು ಯೂಸರಿಂದ ಯಾವುದೂ ಇನ್ಪುಟ್ ವ್ಯಾಲ್ಯೂನ ತಗೊತಾ ಇಲ್ಲ. ಹಾಗಾಗಿ ನಾನು ಇಲ್ಲಿ ಯಾವುದೇ ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡ್ಕೊಂಡಿಲ್ಲ. ಇದನ್ನೊಂದ್ಸತಿ ನಾವು ರನ್ ಮಾಡಿ ನೋಡೋಣ. ಇದನ್ನು ನಾನು ಎನ್ನಿನ ವ್ಯಾಲ್ಯೂ ಇಲ್ಲಿ ಕೂಡ 10ಗೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಬಿಫೋರ್ ರನ್ನಿಂಗ್ ನಾನಿಲ್ಲಿ ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಮ್ಮ ಫಾರ್ಮಿನ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ತೀನಿ. ಓಕೆ, ನಾವು ವಿ ವಿಲ್ ರನ್. ಓಕೆ, ಜಸ್ಟ್ ನೀವು ಬಟನ್ನ ಅಂದರೆ ವೈಲ್ ವೆಂಡ್ ಬಟನ್ನ ಕ್ಲಿಕ್ ಮಾಡ್ತಿದ್ದಂಗೆ 1 to 10 ವ್ಯಾಲ್ಯೂಸ್ ಇಲ್ಲಿ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಎಕ್ಸಿಟ್ ಕೊಟ್ಟರೆ ಎಕ್ಸಿಟ್ ಫ್ರಮ್ ದ ಲೂಪ್ ಆಗ್ತಿದೆ. ವಿ ವಿಲ್ ಸಿ ದ ಕೋಡಿಂಗ್. ಏನಿದೆ ಕೋಡಿಂಗು, ಹೇಗೆ ಬರೆದಿದ್ದೀವಿ, ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್. ಇಲ್ಲಿ ಕೂಡ ನಮ್ಮನ್ನು ಅಂತ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀವಿ. ನಂಬರ್ಗೆ ಒಂದು ಇನಿಷಿಯಲ್ ವ್ಯಾಲ್ಯೂನ ಕೊಟ್ಟಿದ್ದೀವಿ. ಲೇಟರ್ ಆನ್ ಕಂಡೀಷನ್ನ ಮೆನ್ಷನ್ ಮಾಡಿದ್ದೀವಿ. ಆ್ಯಂಡ್ ಹಿಯರ್ ಆಲ್ಸೋ ಅಂದರೆ ಪ್ರಿಂಟ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಪ್ಲಸ್ 1. ಬಾಡಿ ಆಫ್ ದ ಲೂಪಲ್ಲಿ 2 ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದೀವಿ ಆ್ಯಂಡ್ ಅಟ್ ದ ಎಂಡ್ ವೆನ್ ಮೆನ್ಷನ್ ಮಾಡಿದ್ದೀವಿ. ಇಟ್ ರೆಪ್ರೆಸೆಂಟ್ಸ್ ದ ಎಂಡ್ ಆಫ್ ದ ವೈಲ್ ಲೂಪ್. ಸೊ ದಿಸ್ ಇಸ್ ದ ವೈಲ್ ಲೂಪ್. ಈ ಥರ ನಾವು ವೈಲ್ ಲೂಪ್ನ ನಮ್ಮ VBA ಕೋಡಲ್ಲಿ ಬಳಸ್ಕೊತೀವಿ. ಓಕೆ, ಇವಾಗ ನಾನು ಅಕಸ್ಮಾತ್ ಫಾಲ್ಸ್ ಕಂಡೀಷನ್ನ ಯೂಸ್ ಮಾಡಿದ್ರೆ ನಮ್ಮ ಲೂಪು ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ನೋಡೋಣ. ಓಕೆನಾ, ಸೇವ್ ಮಾಡ್ತೀನಿ. ಅಕಸ್ಮಾತ್ ಫಾಲ್ಸ್ ಆದರೆ ಏನಾಗಬೇಕು, ಯಾವುದೇ ನಂಬರು ಡಿಸ್ಪ್ಲೇ ಆಗಲ್ಲ ಆ್ಯಕ್ಚುಲಿ, ಯಾಕಂದರೆ ಬಾಡಿ ಆಫ್ ದ ಲೂಪು ಎಕ್ಸಿಕ್ಯೂಟ್ ಆಗೋದೇ ಇಲ್ಲ. ಹಾಗಾಗಿ ನಥಿಂಗ್ ಈಸ್ ಡಿಸ್ಪ್ಲೇಡ್. ಆ ಥರ ಆಗುತ್ತೋ ಇಲ್ವೋ ನೋಡೋಣ ಈಗ. ಓಕೆ, ಹೇಗೆ ನಾನಿಲ್ಲಿ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, ನಥಿಂಗ್ ಈಸ್ ಡಿಸ್ಪ್ಲೇಯಿಂಗ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಇಲ್ಲಿ ನಮಗೆ n ನಂಬರ್ಸ್ ಡಿಸ್ಪ್ಲೇ ಆಗತ್ತೆ. ಓಕೆ, ಒನ್ ಮೋರ್ ಎಕ್ಸಾಂಪಲ್ ನೋಡೋಣ ಈಗ. ಇನ್ನೊಂದು ಎಕ್ಸಾಂಪಲ್. ಇಲ್ಲೂ ಕೂಡ ನಾನು ಅಂದರೆ ಇನ್ನೊಂಚೂರು ಮಾಡಿಫೈ ಮಾಡಿದ್ದೀನಿ. ಯಾವುದನ್ನ, ಡಿಸ್ಪ್ಲೇ ಆಫ್ n ನಂಬರ್ಸ್ನ, ಅಂದರೆ n ನಂಬರ್ಸ್ನ ಆ್ಯಡ್ ಮಾಡಬೇಕು, ಸಮ್ ಮಾಡಬೇಕು. ಡಿಸ್ಪ್ಲೇ ಆಫ್ n ನಂಬರ್ಸ್ ಮಾಡೋದ್ರ ಜೊತೆಗೆ, ಡಿಸ್ಪ್ಲೇ ಮಾಡಿಸೋದ್ರ ಜೊತೆಗೆ ಸಮ್ ಆಫ್ n ನಂಬರ್ಸ್ ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು, ಸಮ್ ಮಾಡಬೇಕು. ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ವೈಲ್ ವೆಂಡ್ ಲೂಪ್. ಇದು ಸಮ್ ಹೇಗಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕೋಡ್ ಓಪನ್ ಮಾಡಿ ನೋಡೋಣ. ಇಲ್ಲೇ ಡಬಲ್ ಕ್ಲಿಕ್ ಮಾಡ್ತೀನಿ. ಹಿಯರ್ ಇಸ್ ದ ಕೋಡ್. ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ.
ಹಿಯರ್ ಇಸ್ ದ ಕೋಡ್. ಇಲ್ಲಿ ಕೂಡ n ನಂಬರ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಯಾವ ಕಂಡೀಷನ್ನ ಬಳಸ್ಕೊಂಡಿದ್ದೀನೋ ಅದೇ ಕಂಡೀಷನ್ನೇ ಬಳಸ್ಕೊಂಡಿದ್ದೀನಿ. 2 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, 2 ವೇರಿಯೇಬಲ್ಸ್ಗೆ ಇನಿಷಿಯಲ್ ವ್ಯಾಲ್ಯೂಸ್ನ ಕೊಟ್ಟಿದ್ದೀನಿ. ಆಫ್ಟರ್ ದಟ್ ಕಂಡೀಷನ್ನ ಮೆನ್ಷನ್ ಮಾಡಿದ್ದೀನಿ ವೈಲ್ ಕೀವರ್ಡ್ ಆದ್ಮೇಲೆ. ಸೊ ಅದಾದ್ಮೇಲೆ ಇಲ್ಲಿ ಕೂಡ ನಂಬರ್ನ ಅಂದರೆ ನಂಬರಲ್ಲಿ ಸ್ಟೋರ್ ಆಗಿರೋ ಅಂಥ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ ಯೂಸಿಂಗ್ ಪ್ರಿಂಟ್. ಆಫ್ಟರ್ ದಟ್ ಇಲ್ಲಿ ನೋಡಿ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ಗೆ ಒಂದು ಅಡಿಷನಲ್ ಕ್ಯಾಲ್ಕುಲೇಷನ್ ಸ್ಟೇಟ್ಮೆಂಟ್ನ ಆ್ಯಡ್ ಮಾಡಿದ್ದೀನಿ. ವೆರಿ ಸಿಂಪಲ್. ಏನು, ಸಮ್ ಇಸ್ ಈಕ್ವಲ್ ಟು ಸಮ್ ಪ್ಲಸ್ ನಮ್. ಸಮ್ಮಲ್ಲಿ ಇನಿಷಿಯಲ್ ವ್ಯಾಲ್ಯೂ ಏನಿದೆ 0, ಸೊ 0 ಪ್ಲಸ್ 1 ಇಸ್ ಈಕ್ವಲ್ ಟು 1. ಸಮ್ಮಲ್ಲಿ ವಾಪಸ್ ಯಾವ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, 1 ಸ್ಟೋರ್ ಆಗುತ್ತೆ. 1 ಪ್ಲಸ್ 1 ಇಸ್ ಈಕ್ವಲ್ ಟು 2. ಆ ಥರ ಸಮ್ಮಿನ ವ್ಯಾಲ್ಯೂ ಟೋಟಲ್ ಆಗಿ ಏನು ಫೈನಲ್ ರಿಸಲ್ಟ್ ಸಮ್ಮಲ್ಲಿ ಸ್ಟೋರ್ ಆಗುತ್ತೋ ಅದನ್ನು ನಾವು ಎಲ್ಲಿ ಡಿಸ್ಪ್ಲೇ ಮಾಡಿಸ್ತೀವಪ್ಪ ಅಂದರೆ ನಮಗೆ ಏನು ಬೇಕು ಕಾನ್ಸೆಪ್ಟ್ ಆ್ಯಕ್ಚುಲಿ ಅಂದರೆ 10 ನಂಬರ್ಸ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ 10 ನಂಬರ್ಸ್ನ ನಾವು ಆ್ಯಡ್ ಮಾಡಿದ್ರೆ ಅಂದರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಪ್ಲಸ್ ಈ ಥರ ಟಿಲ್ 10 ನಾವು ಆ್ಯಡ್ ಮಾಡಿದಾಗ ಯಾವ ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂನ ನಾವು ಡಿಸ್ಪ್ಲೇ ಮಾಡಿಸ್ಬೇಕು. ನಾವು ಲೂಪ್ ಒಳಗಡೆನೇ ಡಿಸ್ಪ್ಲೇ ಮಾಡೋಕ್ಕೆ ಹೋದರೆ ಆಲ್ ದ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗುತ್ತೆ, ನಮಗೆ ಫೈನಲ್ ವ್ಯಾಲ್ಯೂ ಮಾತ್ರ ಡಿಸ್ಪ್ಲೇ ಆದರೆ ಸಾಕು. ಹಾಗಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಡಿಸ್ಪ್ಲೇಯಿಂಗ್ ದ ಶೋಯಿಂಗ್ ದ ಸಮ್ ವ್ಯಾಲ್ಯೂ ಔಟ್ಸೈಡ್ ದ ಲೂಪ್. ಲೂಪಿಂದ ಹೊರಗಡೆ ನಾವು ಡಿಸ್ಪ್ಲೇ ಮಾಡಿಸ್ತಾ ಇದ್ದೀವಿ ಸಮ್ಮಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆಯೋ ಆ ವ್ಯಾಲ್ಯೂನ. ಲೂಪಿಂದ ಹೊರಗಡೆ ಯಾವಾಗ ಡಿಸ್ಪ್ಲೇ ಮಾಡ್ತೀವಿ, ಲೂಪಿನ ಎಕ್ಸಿಕ್ಯೂಷನ್ ಮುಗಿದ ಮಾತ್ರ. ಅಂದರೆ ನಮ್ಮ ಕಂಡೀಷನ್ ಫಾಲ್ಸ್ ಆದಾಗ ಆಟೋಮ್ಯಾಟಿಕ್ಕಾಗಿ ಲೂಪಿಂದ ಎಕ್ಸಿಟ್ ಆಗುತ್ತೆ ನಮ್ಮ ಕಂಟ್ರೋಲು. ಎಕ್ಸಿಟ್ ಆದ ನಂತರ ಕೊನೆಗೆ ಯಾವ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೋ ಸಮ್ಮಲ್ಲಿ ಅದೇನೇ ಟೋಟಲ್ ಆಫ್ ಅಂದರೆ ಸಮ್ ಆಫ್ n ನಂಬರ್ಸ್ ಆಗಿರುತ್ತೆ. ಹಾಗಾಗಿ ನಾವು ಔಟ್ಸೈಡ್ ದ ಲೂಪ್ ಆ ವೇರಿಯೇಬಲ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇಲ್ಲಿದೆ ನೋಡಿ ಆ ವೇರಿಯೇಬಲ್. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ವಿ ವಿಲ್ ಕಮ್ ಲೇಟರ್. ಈ ಸ್ಟೇಟ್ಮೆಂಟ್ನ ನಾನು ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ವಿಲ್ ಎಕ್ಸಿಕ್ಯೂಟ್ ದಿಸ್ ಪ್ರಾಪರ್ಟೀಸ್, ದೆನ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ ಇವಾಗ ರನ್ ಮಾಡಿ. ಇಲ್ಲಿ ಎಸ್, ಡಿಸ್ಪ್ಲೇ ಆಫ್ n ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಸಮ್ ಆಫ್ n ನಂಬರ್ಸ್. ಓಕೆ, ಇದನ್ನು ಇವಾಗ ನಾವು ರನ್ ಮಾಡೋಣ. ಹೇಗೆ? ಬೈ ಕ್ಲಿಕ್ಕಿಂಗ್ ದ ಕಮ್ಯಾಂಡ್ ಬಟನ್. ಕ್ಲಿಕ್ ಮಾಡಿದಾಗ 1 to 10 ಏನು ಬಂದಿದೆ? ಎಸ್, n ನಂಬರ್ಸ್ ಡಿಸ್ಪ್ಲೇ ಆಗಿದೆ. ಅದ್ರ ಜೊತೆಗೆ n ನಂಬರ್ಸ್ ಆ್ಯಡ್ ಆದಾಗ ಏನು ಬರುತ್ತೆ ವ್ಯಾಲ್ಯೂ? 55. ಸಮ್ ಆಫ್ 10 ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1 ಈಸ್ 55. ಇಲ್ಲಿ 10 ಅನ್ನೋಂಥ ವ್ಯಾಲ್ಯೂ ಹೇಗೆ ಬಂತು? ಇಲ್ಲಿ 555 ಅನ್ನೋಂಥ ವ್ಯಾಲ್ಯೂ ಹೇಗೆ ಬಂತು ಅಂದರೆ 10 ಅಂತ ವ್ಯಾಲ್ಯೂ ಎಲ್ಲಿರುತ್ತೆ? ನಮ್ಮ ನಂಬರ್ ಅಂತ ಇಲ್ಲೊಂದು ವೇರಿಯೇಬಲ್ ತೊಗೊಂಡಿದ್ದೀವಲ್ಲ, ಈ ವೇರಿಯೇಬಲಲ್ಲಿ ಸ್ಟೋರ್ ಆಗಿರುತ್ತೆ 10 ಅಂತ ಅಲ್ವಾ? ಈ 55 ಯಾವುದ್ರಲ್ಲಿರುತ್ತೆ? ಯಾವ ವೇರಿಯೇಬಲಲ್ಲಿ? ಸಮ್ ಅನ್ನೋಂಥ ವೇರಿಯೇಬಲಲ್ಲಿ 55 ಇರುತ್ತೆ. ಸೊ ಇಲ್ಲಿ ಆ ಲೇಬಲ್ ಬಾಕ್ಸ್ ಕೆಳಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು, ಲೇಬಲ್ 3 ಡಾಟ್ ಕ್ಯಾಪ್ಷನ್ ಇಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಮಾರ್ಕಲ್ಲಿ ಏನು ಟೈಪ್ ಮಾಡಿದ್ದೀರಾ? ಸಮ್ ಆಫ್ ಆಮೇಲೆ ಕನ್ಕ್ಯಾಟಿನೇಷನ್ ಆಪರೇಟರ್ ಆಂಪರ್ಸೆಂಟ್ನ ಯೂಸ್ ಮಾಡಿದ್ದೀರಾ. ಯಾಕಪ್ಪ ಅಂದರೆ ನೆಕ್ಸ್ಟ್ ನೀವು ಒಂದು ವೇರಿಯೇಬಲಲ್ಲಿ ಇರುವಂಥ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ. ನಾನಿಲ್ಲಿ ಬರೀ ವೇರಿಯೇಬಲ್ ನೇಮ್ನ ಮೆನ್ಷನ್ ಮಾಡಿಲ್ಲ. ವೇರಿಯೇಬಲ್ ಹೆಸರೇನು? ನಂಬರ್ ಅನ್ನೋದಷ್ಟೇ ವೇರಿಯೇಬಲ್ ಹೆಸರು. ಬಟ್ ವೇರಿಯೇಬಲಲ್ಲಿ ಈಗ ರೀಸೆಂಟಾಗಿ ಏನು ವ್ಯಾಲ್ಯೂ ಇರುತ್ತೆ ಅಂದರೆ 11 ಇರುತ್ತೆ. ನಾನಿಲ್ಲಿ -1 ರಿಮೂವ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ. ಯಾಕೆಂದರೆ ಫಾಲ್ಸ್ ಯಾವಾಗ ಆಗುತ್ತೆ? ನಂಬರು ಗ್ರೇಟರ್ ದ್ಯಾನ್ 10 ಆದಾಗ. ಇಲ್ಲಿ ಕಂಡೀಷನ್ ವೈಲಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಡೀಷನ್ ನಿಮಗೆ, ಯಾವಾಗ ಇದು ಫಾಲ್ಸ್ ಆಗುತ್ತೆ? ನಂಬರಲ್ಲಿ 11 ಅನ್ನೋಂಥ ವ್ಯಾಲ್ಯೂ ಬಂದಾಗ. ಸೊ 11 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಟ್ರೂನಾ ಫಾಲ್ಸ್ ಆಗುತ್ತೆ. ಅವಾಗ ಮಾತ್ರನೇ ಲೂಪಿಂದ ಹೊರಗಡೆಗೆ ಕಂಟ್ರೋಲು ಬರೋದು. ಹಾಗಾಗಿ ರೀಸೆಂಟ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ನಂಬರ್ ಏನಿರುತ್ತೆ? 11 ಇರುತ್ತೆ. ಆ್ಯಕ್ಚುಲಿ ವಿ ಆರ್ ನಾಟ್ ಆ್ಯಡಿಂಗ್ 11 ನಂಬರ್ಸ್ ಅಲ್ವಾ? ವಿ ಆರ್ ಆ್ಯಡಿಂಗ್ 10 ನಂಬರ್ಸ್. ಹಾಗಾಗಿ ನಂಬರಲ್ಲಿ ಇರೋಂಥ ವ್ಯಾಲ್ಯೂ -1 ಮಾಡಿದಾಗ ನಮಗೆ
ಕರೆಕ್ಟಾಗಿ 10 ಅನ್ನೋಂಥ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ನಾನು ನಂಬರ್ -1 ಅಂತ ಮಾಡಿದ್ದೀನಿ. ಆಫ್ಟರ್ ದಟ್ ಅಗೇನ್ ನಾನು ಒಂದು ಸ್ಟ್ರಿಂಗ್ನ ಕನ್ಕ್ಯಾಟಿನೇಟ್ ಮಾಡೋಕ್ಕೋಸ್ಕರ ಇಲ್ಲಿ ಅಗೇನ್ ಆಂಪರ್ಸೆಂಟ್ನ ಯೂಸ್ ಮಾಡಿದ್ದೀನಿ. ಡಬಲ್ ಕೋಟ್ಸ್ ಒಳಗಡೆ ಹೈಫನ್ ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1 ಈಸ್ ಅನ್ನೋದನ್ನ ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಅಲ್ಲ ಡಬಲ್ ಕೋಟ್ಸ್ ಒಳಗಡೆ ಮೆನ್ಷನ್ ಮಾಡಿದ್ದೀನಿ. ಆಫ್ಟರ್ ದಟ್ 55 ಅಂದರೆ ಸಮ್ ಆಫ್ n ನಂಬರ್ಸ್ ಇನ್ನು ಡಿಸ್ಪ್ಲೇ ಮಾಡಬೇಕಲ್ವಾ. ಸೊ ಇದನ್ನು ಡಿಸ್ಪ್ಲೇ ಮಾಡಬೇಕು ಅಂದರೆ ನಾವು ಸಮ್ ಅನ್ನೋ ಅಂತ ವೇರಿಯಬಲ್ನ ಯೂಸ್ ಮಾಡಬೇಕು. ಸೊ ಯೂಸಿಂಗ್ ದ ಕನ್ಕ್ಯಾಟಿನೇಷನ್ ಆಪರೇಟರ್ ನಾನು ಸಮ್ ಅನ್ನೋ ಅಂತ ವೇರಿಯಬಲ್ನ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇವಾಗ ನಾನು ಜಸ್ಟ್ ನಮ್ಮ ಅನ್ನೋ ಅಂಥ ವ್ಯಾಲ್ಯೂನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಏನಾಗುತ್ತೆ ನೋಡೋಣ. ಐ ವಿಲ್ ಕ್ಲಿಕ್ ಎಕ್ಸಿಟ್ ಹಿಯರ್. ಎಕ್ಸಿಟ್ ಆಗಿದ್ದೀವಿ. ಓಕೆ, ನಾನಿಲ್ಲಿ -1 ರಿಮೂವ್ ಮಾಡ್ತೀನಿ. ಸೇವ್, ಅಗೇನ್ ರನ್ ಮಾಡಿ. ಕಾಣಿಸ್ತಾ ಇದೆಯಾ? ಸೊ ನಮಗೆ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿದ್ವಿ, ನಂಬರ್ -1 ಅಂತ ಟೈಪ್ ಮಾಡಿದ್ದೀರ. ಗೊತ್ತಾಯ್ತಲ್ಲ? ಸೊ ಹೌ ಟು ಯೂಸ್ ವೇರಿಯಬಲ್ಸ್, ಕನ್ಕ್ಯಾಟಿನೇಷನ್ ಆಪರೇಟರ್ಸ್ ಜೊತೆಗೆ ವೇರಿಯಬಲ್ಸ್ನ ಸ್ಟ್ರಿಂಗ್ಸ್ನ ಯಾವ ರೀತಿ ಬಳಸ್ಕೋಬೋದು. ಎಷ್ಟು ಸತಿ ಬೇಕಿದ್ರೂ ನೀವು ಕನ್ಕ್ಯಾಟಿನೇಷನ್ ಆಪರೇಟರ್ಸ್ನ ಹಾಕೊಂಡು ಸ್ಟ್ರಿಂಗ್ಸ್ನ ವೇರಿಯಬಲ್ಸ್ನ ಯು ಕ್ಯಾನ್ ಕನ್ಕ್ಯಾಟಿನೇಟ್. ಅದನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ನಾನು ಈ ಥರದ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ಕನ್ಕ್ಯಾಟಿನೇಷನ್ಸ್ ಕೂಡ ಅರ್ಥ ಆಗಿದೆ ಆ್ಯಂಡ್ ವೈಲ್ ವೆಂಡ್ ಲೂಪ್ ಕೂಡ ಅರ್ಥ ಆಗಿದೆ ಅಲ್ಲ. ನೆಕ್ಸ್ಟ್ ನಾವು ಯಾವ ಲೂಪ್ಗೆ ಹೋಗೋಣ? ಎಸ್, ಈಗ ನಾವು ಫಾರ್ ಲೂಪ್ ನೆಕ್ಸ್ಟ್ ನೋಡೋಣ. ಅದನ್ನು ನಮ್ಮ VBA ಕೋಡಿಂಗಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ಫಾರ್ ಲೂಪ್ನ ಯಾವ ಥರ ಯೂಸ್ ಮಾಡ್ತೀವಿ? ಫಾರ್ ನೆಕ್ಸ್ಟ್ ಲೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫಾರ್ ಜೊತೆಗೆ ಯಾವ ಯಾವ ವೇರಿಯಬಲ್ಸ್ನ ಬಳಸ್ತೀವಿ ಅಥವಾ ವ್ಯಾಲ್ಯೂಸ್ನ ಬಳಸ್ತೀವಿ ಅಂತ ನೋಡೋಣ. ಅದೇ ರೀತಿ ನೆಕ್ಸ್ಟ್ ಅನ್ನೋ ಕೀವರ್ಡ್ನ ಜೊತೆಗೆ ಯಾವ ಯಾವ ವ್ಯಾಲ್ಯೂಸ್ನ ಬಳಸ್ತೀವಿ ಅಂತ ನೋಡೋಣ. ಇಲ್ಲಿ ಸಿಂಟ್ಯಾಕ್ಸಲ್ಲಿ ನೋಡಿ, ಆರೆಂಜ್ ಬಾಕ್ಸಲ್ಲಿ. ಓಕೆ, ಫಾರ್ ಫಾಲೋಡ್ ಬೈ ಇಂಡೆಕ್ಸ್ ಈಕ್ವಲ್ಸ್ ಸ್ಟಾರ್ಟ್ ಟು ಎಂಡ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ನೆಕ್ಸ್ಟ್ ಫಾಲೋಡ್ ಬೈ ಇಂಡೆಕ್ಸ್ ಇನ್ಕ್ರಿಮೆಂಟ್. ಏನಿಲ್ಲ, ದಿಸ್ ಇಸ್ ವೆರಿ ಸಿಂಪಲ್. ಬಟ್ ನಾವು ಫಾರ್ಮ್ಯಾಟ್ ಸಿಂಟ್ಯಾಕ್ಸ್ನ ಬರೆಯೋದನ್ನ ಕಲೀಲೇಬೇಕು. ಆವಾಗ ಸಿಂಟ್ಯಾಕ್ಸ್ ಬರೆಯುವಾಗ ಈ ವರ್ಡ್ಸ್ನ ನಾವು ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ, ಇದು ನೆನ್ಪಿಟ್ಕೊಳ್ಳಿ. ಫಾರ್ ಇಂಡೆಕ್ಸ್ ಈಕ್ವಲ್ಸ್ ಸ್ಟಾರ್ಟ್ ಟು ಎಂಡ್. ನೆಕ್ಸ್ಟ್ ಪಕ್ಕ ನಮ್ಮ ಲೂಪು ನೆಕ್ಸ್ಟ್ ಇಟಿರೇಷನ್ಗೆ ಹೋಗಬೇಕಲ್ಲ. ಸೊ ಹಾಗಾಗಿ ಅಪ್ಡೇಷನ್ ಆಫ್ ದ ಲೂಪ್ ವೇರಿಯಬಲ್. ಈ ಇಂಡೆಕ್ಸ್ ಯಾವುದೂ ಅಲ್ಲ, ಬೇರೆ ಯಾವುದೂ ಅಲ್ಲ, ಲೂಪ್ ವ್ಯಾಲ್ಯೂ. ಲೂಪ್ ವೇರಿಯಬಲ್ನ ನಾವು ಇಲ್ಲಿ ಇಂಡೆಕ್ಸ್ ಅಂತ ಸ್ಪೆಸಿಫೈ ಮಾಡಿದ್ದೀವಿ. ಸೊ ಲೂಪ್ ವೇರಿಯಬಲ್ ಇಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಯಾವಾಗ ನೆಕ್ಸ್ಟ್ ಅನ್ನೋ ಅಂತ ಕೀವರ್ಡ್ ಪಕ್ಕದಲ್ಲಿ ಬರ್ದಿರೋ ಅಂಥ ವೇರಿಯಬಲ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಒಂದು ವ್ಯಾಲ್ಯೂ ಈಗ ಫಾರ್ ಎಕ್ಸಾಂಪಲ್ ಇಂಡೆಕ್ಸಿನ ವ್ಯಾಲ್ಯೂ ಅಥವಾ ಅಂತ ಏನಾದರೂ ಒಂದು ವೇರಿಯಬಲ್ನ ಇಲ್ಲಿ ಮೆನ್ಷನ್ ಮಾಡಿ 5 ಅಂತ ಇದ್ದರೆ, ಸೊ ನೆಕ್ಸ್ಟ್ ಪಕ್ಕ ಅನ್ನೋ ಅಂಥ ವೇರಿಯಬಲ್ನ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, 6 ಆಗಿರುತ್ತೆ. ಸೊ ಇದು ಇನ್ಕ್ರಿಮೆಂಟ್ ಆದ್ಮೇಲೆ ಏನು ಮಾಡ್ತೀರಾ, ಅಪ್ಡೇಷನ್. 2 ಸ್ಟೆಪ್ಸ್ ಇನ್ಕ್ರಿಮೆಂಟ್ ಆಗಬೇಕು, 1 ಸ್ಟೆಪ್ ಇನ್ಕ್ರಿಮೆಂಟ್ ಆಗಬೇಕು. ನಮ್ಮ ಲೂಪಿನ ವೇರಿಯಬಲ್ ಅಂದಾಗ ಕೂಡ ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನಾವು ಒಂದು ಪ್ರೋಗ್ರಾಮ್ನ ಕನ್ಸಿಡರ್ ಮಾಡ್ಕೊಂಬಿಡೋಣ. ಎಸ್, ಇಲ್ಲಿ ಕೂಡ ನಾನು ಡಿಸ್ಪ್ಲೇ ಆಫ್ n ನಂಬರ್ಸ್ನೇ ಕನ್ಸಿಡರ್ ಮಾಡಿದ್ದೀನಿ. ಫಾರ್ ನಂಬರ್ ಈಕ್ವಲ್ಸ್ 1 to 50. ಸ್ಟಾರ್ಟಿಂಗ್ ವ್ಯಾಲ್ಯೂ ನಮ್ಮಿನ ಬಿಗಿನಿಂಗ್ ವ್ಯಾಲ್ಯೂ ಏನು 1 ಆ್ಯಂಡ್ ಎಲ್ಲಿಂದ ಎಲ್ಲಿ ತನಕ ನಮ್ಮ ಲೂಪು ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗಬೇಕು, ನಮ್ಮಿನ ವ್ಯಾಲ್ಯೂ 50 ಆಗೋ ತನಕ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗಬೇಕು. ಆ್ಯಂಡ್ ವಾಪಸ್ ಏನಂತೀವಿ, ಅಗೈನ್ ಫಸ್ಟ್ ಇಟಿರೇಷನ್, ಸೆಕೆಂಡ್ ಇಟಿರೇಷನ್, ಥರ್ಡ್ ಇಟಿರೇಷನ್ ಅಂತ 50 ಇಟಿರೇಷನ್ಸ್ ಇದು ವರ್ಕ್ ಆಗಬೇಕಲ್ಲ. ಸೊ ಅದು ಯಾವ ಕೆಲಸ ಮಾಡುತ್ತೆ ಅಂದರೆ, ನೆಕ್ಸ್ಟ್ ಅನ್ನೋ ಅಂಥ ಕೀವರ್ಡ್ ಪಕ್ಕದಲ್ಲಿ ಬರ್ದಿರೋ ಅಂಥ ವೇರಿಯಬಲ್, ಈ ನೆಕ್ಸ್ಟ್ ಅನ್ನೋ ಅಂಥ ಕೀವರ್ಡಿನ ಕೆಲಸನೇ ಅದು ಅಪ್ಡೇಷನ್ ಆಫ್ ದ ಲೂಪ್ನ
ಮಾಡುತ್ತೆ. ಆ್ಯಂಡ್ ಇಲ್ಲಿ ಇಂಕ್ರಿಮೆಂಟೇಷನ್ ಹೇಗೆ ನಡೀತಾ ಇದೆ, ಲೂಪಿನ ವ್ಯಾಲ್ಯೂ ಹೇಗೆ ಇಂಕ್ರಿಮೆಂಟ್ ಆಗ್ತಿದೆ, ಇಲ್ಲಿ ನಮ್ ಈಸ್ ಈಕ್ವಲ್ ಟು ನಮ್ ಪ್ಲಸ್ 1 ಅಂತ ಎಲ್ಲೂ ಬರ್ದೆ ಮೆನ್ಷನೇ ಮಾಡಿಲ್ಲ ಸ್ಟೇಟ್ಮೆಂಟ್, ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಹೇಗೆ ಅಂದರೆ ಬೈ ಡಿಫಾಲ್ಟ್ ಇದು ಇಂಕ್ರಿಮೆಂಟ್ ಮಾಡಿಸುತ್ತೆ ಯಾವುದನ್ನ, ಇಂಡೆಕ್ಸ್ ವೇರಿಯಬಲ್. ಈ ಇಂಡೆಕ್ಸ್ ವೇರಿಯಬಲ್ನ ವ್ಯಾಲ್ಯೂನ ಆಟೋಮ್ಯಾಟಿಕ್ ಆಗಿ, ಅಂದರೆ ನಾವು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂದರೆ ಆಟೋಮ್ಯಾಟಿಕ್ ಆಗಿ ಒನ್ ವ್ಯಾಲ್ಯೂ ಇನ್ಕ್ರೀಸ್ ಆಗಲಿ. ಈಗ ಫಸ್ಟ್ ಇಟಿರೇಷನ್ ಅಲ್ಲಿ ನಮ್ಮಿನ ವ್ಯಾಲ್ಯೂ 1 ಇದ್ರೆ ಸೆಕೆಂಡ್ ಇಟಿರೇಷನ್ ಅಲ್ಲಿ ನಮ್ಮಿನ ವ್ಯಾಲ್ಯೂ ಆಟೋಮ್ಯಾಟಿಕ್ ಆಗಿ 2 ಆಗಿರುತ್ತೆ. ನಾವು ಇಲ್ಲಿ ಅಪ್ಡೇಷನ್ ಅಂದರೆ ಇಂಕ್ರಿಮೆಂಟ್ ಹೆಂಗಾಗಬೇಕು ಅನ್ನೋದನ್ನ ಮೆನ್ಷನ್ ಮಾಡದೇ ಇದ್ರೆ ಆಟೋಮೆಟಿಕ್ ಆಗಿ ಒಂದೊಂದು ವ್ಯಾಲ್ಯೂ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಎಂಟ್ರಿ ಕಂಟ್ರೋಲ್, ಯಾಕಂದರೆ ಬಿಗಿನಿಂಗ್ ಆಫ್ ದ ಲೂಪಲ್ಲೇ ನಾವು ಕಂಡೀಷನ್ನ ಮೆನ್ಷನ್ ಮಾಡಿದ್ದೀವಿ. ದೆನ್ ಟ್ರೂ ಟೆಸ್ಟಿಂಗ್ ಇದು ಕೂಡ. ಅದ್ರ ಜೊತೆಗೆ ದಿಸ್ ಇಸ್ ಬೆಸ್ಟ್ ಫಾರ್ ಫೈನೈಟ್ ಲೂಪ್ಸ್. ಫೈನೈಟ್ ಲೂಪ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದಾಗ ಫಾರ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ. ಬೇರೆ ಯಾವ ಲೂಪ್ಸ್ನ ಕೂಡ ನಾನು ಬಳಸ್ಕೋಬಹುದು. ಆ್ಯಂಡ್ ಹಾಗಾಗಿ ಈ ಫೈನೈಟ್ ಲೂಪ್ಸ್ನ ನಾವು ಇನ್ನೂ ಒಂದು ಟೆಕ್ನಿಕಲ್ ವರ್ಡಲ್ಲಿ ಹೇಗೆ ಬಳಸ್ಕೊತೀವಿ ಅಂದರೆ ಕೌಂಟರ್ ಕಂಟ್ರೋಲ್ಡ್ ಲೂಪ್ಸ್ ಅಂತ ಕರಿತೀವಿ. ಇಟ್ಸ್ ಲೈಕ್ ಕೌಂಟ್ ಮಾಡ್ಬೋದು. ಫೈನೈಟ್ ನಂಬರ್ ಆಫ್ ಸ್ಟೆಪ್ಸಲ್ಲಿ ನಮ್ಮ ಲೂಪು ಎಕ್ಸಿಕ್ಯೂಟ್ ಆಗುತ್ತೆ, ಫಿನಿಶ್ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ನ ನಾವು ಕೌಂಟರ್ ಕಂಟ್ರೋಲ್ಡ್ ಲೂಪ್ಸ್, ಫೈನೈಟ್ ಲೂಪ್ಸ್ನ ನಾವು ಕೌಂಟರ್ ಕಂಟ್ರೋಲ್ ಲೂಪ್ಸ್ ಅಂತ ಕರಿತೀವಿ. ಆಲ್ಮೋಸ್ಟ್ ನಾವು ಯೂಶುವಲ್ ಆಗಿ ಎಲ್ಲ ಲೂಪ್ಸ್ನೂ ಕೌಂಟರ್ ಕಂಟ್ರೋಲ್ ಲೂಪ್ಸ್ ಆಗಿ ಇಂಪ್ಲಿಮೆಂಟ್ ಮಾಡೋದು. ಇಫ್ ಬೈ ಚಾನ್ಸ್ ಏನಾದರೂ ಎರರ್ಸ್, ಏನಾದರೂ ಲಾಜಿಕಲ್ ಎರರ್ಸ್ ಏನಾದರೂ ಇದ್ದರೆ ಆವಾಗ ನಮ್ಮ ಕೌಂಟರ್ ಕಂಟ್ರೋಲ್ ಲೂಪ್ಸು ಇನ್ಫೈನೈಟ್ ಲೂಪ್ಸ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಡೋದು. ಅಂದರೆ ಸ್ಟಾಪೇ ಆಗಲ್ಲ, ಲೂಪು ಕಂಟಿನ್ಯೂಸ್ ಆಗಿ ವರ್ಕ್ ಆಗ್ತಾನೇ ಇರುತ್ತೆ. ಫೈನ್. ಇವಾಗ ಅಕಸ್ಮಾತ್ ಏನಾದರೂ ಈ ಇಂಡೆಕ್ಸ್ ವ್ಯಾಲ್ಯೂ ಮೋರ್ ದ್ಯಾನ್ 1 ಟೈಮ್ ಇಂಕ್ರಿಮೆಂಟ್ ಆಗಬೇಕು ಅಂದರೆ ಫಸ್ಟ್ ಇಟಿರೇಷನಲ್ಲಿ ನಮ್ಮಿನ ವ್ಯಾಲ್ಯೂ 1 ಇರುತ್ತೆ, ನೆಕ್ಸ್ಟ್ ಇಟಿರೇಷನ್ಗೆ ಹೋದಾಗ ನಮ್ಮಿನ ವ್ಯಾಲ್ಯೂ 2 ಆಗೋದ್ರ ಬದಲಿಯಾಗಿ 3 ಆಗಬೇಕು. ಅವಾಗ ಏನು ಮಾಡ್ತೀರಾ, 2 ವ್ಯಾಲ್ಯೂಸ್ ಇಂಕ್ರಿಮೆಂಟ್ ಆಗಬೇಕು ಅಲ್ವಾ, 2 ಟೈಮ್ಸ್ ಅದು 2 ನಂಬರ್ಸ್ ಜಾಸ್ತಿ ಆಗಬೇಕು. ಸೊ ಆ ಥರ ನಾವು ಇಂಕ್ರಿಮೆಂಟೇಷನ್ಸ್ ಮಾಡಬೇಕು ಅಂತ ಅಂದಾಗ ಏನು ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡೋಣ. ವೆರಿ ಸಿಂಪಲ್. ಇನ್ನೊಂದು ಸ್ಟೆಪ್ ಅನ್ನೋ ಅಂತ ಇನ್ನೊಂದು ಕೀವರ್ಡ್ನ ಯೂಸ್ ಮಾಡ್ತೀವಿ. ಸ್ಟೆಪ್ ಫಾಲೋಡ್ ಬೈ ಇಲ್ಲಿ ಏನು ನಂಬರ್ ಇರುತ್ತೋ ಅಷ್ಟು ನಂಬರ್ ಆಫ್ ಟೈಮ್ಸ್ ಇಲ್ಲಿ ವ್ಯಾಲ್ಯೂ ಇಂಕ್ರಿಮೆಂಟ್ ಆಗಿರುತ್ತೆ ಅಷ್ಟೇ. ನಂಬರ್ ಅನ್ನೋ ಅಂಥ ವೇರಿಯಬಲ್ ಬದಲು ಇಲ್ಲಿ ನಾನು ಎಕ್ಸ್ ಅನ್ನೋ ಅಂಥ ವೇರಿಯಬಲ್ನ ಕನ್ಸಿಡರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಔಟ್ಪುಟ್ಸ್ ಹೇಗಿರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೆ. ಈ ಥರ ಸ್ಟೆಪ್ 2 ಅನ್ನೋದನ್ನ ಮೆನ್ಷನ್ ಮಾಡಿದಾಗ ನಮ್ಮ ಔಟ್ಪುಟ್ ಅಂದರೆ n ನಂಬರ್ಸ್ನ ಡಿಸ್ಪ್ಲೇ ಮಾಡಿದಾಗ ಯಾವ ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ ಅಂದರೆ 1 3 5 6 ಗೋಸ್ ಆನ್ ಟಿಲ್ 50. ಈ ಥರ ನಮಗೆ 1 ಆದ್ಮೇಲೆ 2 ವ್ಯಾಲ್ಯೂಸ್ ಇಂಕ್ರಿಮೆಂಟ್ ಆಗಬೇಕು. ಅಂದರೆ 1 ಆದ್ಮೇಲೆ 3ನೇ 1 + 2 = 3. ಸೊ 3 + 2 = 5. 5 + 2 = ಸಾರಿ ಇಲ್ಲಿ 6 ಅಂತ ಟೈಪ್ ಆಗಿಬಿಟ್ಟಿದೆ. ಇಟ್ ಶುಡ್ ಕಮ್ 7. ಇಲ್ಲಿ 7 ಇರಬೇಕು ಆ್ಯಕ್ಚುಲಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಫೈನ್. ಅದೇ ಇಲ್ಲಿ ನಾವು ಸ್ಟೆಪ್ ಅಂತ ಏನು ಮೆನ್ಷನ್ ಮಾಡದೇ ಇದ್ದಾಗ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಹೇಗಿರುತ್ತೆ ನಮ್ಮ ಔಟ್ಪುಟ್ಟು, ಸೀರೀಸ್ ಆಫ್ ನಂಬರ್ಸ್ 1 2 3 4 5 6 ಈ ಥರ ಟಿಲ್ 50 ಡಿಸ್ಪ್ಲೇ ಆಗುತ್ತೆ. ಯಾಕೆ 1 + 1 = 2, 2 + 1 = 3, 3 + 1 = 4, 4 + 1 = 5 ಆ್ಯಂಡ್ ಗೋಸ್ ಆನ್. ಈ ಥರ ನಾವು ನಮ್ಮ ಫಾರ್ ಲೂಪ್ನ VBಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಅಂದರೆ ಸ್ಟೆಪ್ ಅನ್ನೋ ಅಂಥ ಕೀವರ್ಡ್ನ ಬಳಸಿದ್ದೀವಿ ಅಂದರೆ ಎಷ್ಟು ವ್ಯಾಲ್ಯೂಸ್ ಬೇಕಿದ್ರೂ ಅದನ್ನು ಇಂಕ್ರಿಮೆಂಟ್ ಮಾಡ್ಕೋಬಹುದು, ಡಿಕ್ರಿಮೆಂಟ್ ಮಾಡ್ಬೋದು ನಮ್ಮ ಇಂಡೆಕ್ಸ್ ವೇರಿಯಬಲಲ್ಲಿ ಇರೋವಂಥ ವ್ಯಾಲ್ಯೂನ. ಅಥವಾ ನಾವು ಸ್ಟೆಪ್ ಅಂತ ಯಾವುದೇ ಕೀವರ್ಡ್ಸ್ನ ಬಳಸಲಿಲ್ಲ ನಮ್ಮ ಫಾರ್ ಲೂಪ್ ಜೊತೆಗೆ ಅಂದರೆ ಆಟೋಮೆಟಿಕ್ಕಾಗಿ 1 ಸ್ಟೆಪ್ ಇಂಕ್ರಿಮೆಂಟ್ ಆಗಿರುತ್ತೆ ಯಾವುದು, ಇಂಡೆಕ್ಸಲ್ಲಿ ಇರೋವಂಥ ವ್ಯಾಲ್ಯೂ. ಇದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡಿ ನೋಡೋಣ ಹೇಗೆ ನಮ್ಮ ಫಾರ್ ಲೂಪು VBಯಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು. ಸೊ ನಾನು VB ಸ್ಕ್ರೀನ್ಗೆ ಹೋಗ್ತೀನಿ ಆ್ಯಂಡ್ ಐ ವಿಲ್ ಸೆಲೆಕ್ಟ್ ಎಸ್. ಓಕೆ, ಇಲ್ಲಿ ಒಂದು ಡಿಸೈನ್ ಆಗಿದೆ. ದಿಸ್ ಈಸ್ ಆಲ್ಸೋ ಫಾರ್ ಡಿಸ್ಪ್ಲೇಯಿಂಗ್ ಆಫ್ n ನಂಬರ್ಸ್. ಇದನ್ನು ನಾವು ಒಂದ್ಸತಿ ಎಕ್ಸಿಕ್ಯೂಟ್ ಮಾಡಿ ನಮ್ಮ ಕೋಡಿಂಗ್ ಹೇಗಿದೆ ಅಂತ ನೋಡೋಣ. ಸೊ ಎಕ್ಸಿಕ್ಯೂಟ್ ಮಾಡಬೇಕು, ರನ್ ಮಾಡಬೇಕು ಅಂದರೆ ಫಸ್ಟ್ ಮೊದಲಿಗೆ ನಾವು ಪ್ರಾಜೆಕ್ಟ್ಸ್ ಮೆನುಗೆ ಹೋಗಿ ಪ್ರಾಪರ್ಟೀಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಫಾರ್ಮ್ ನೇಮ್ನ
ಸೆಲೆಕ್ಟ್ ಮಾಡಬೇಕು. ಎಸ್, ಓಕೆ. ದೆನ್ ಓಕೆ ಬಟನ್ನ ಕ್ಲಿಕ್ ಮಾಡಿ. ಇವಾಗ ರನ್ ಮಾಡಿ. ಫೈನ್. ಇವಾಗ ಫಾರ್ ನೆಕ್ಸ್ಟ್ ಅಂದರೆ ಸ್ಟೆಪ್ ಅನ್ನೋಂಥ ಕೀವರ್ಡ್ನ ಈಗ ಸದ್ಯಕ್ಕೆ ಇಲ್ಲಿ ಯೂಸ್ ಮಾಡಿಲ್ದೇ ಇರೋದ್ರಿಂದ ನಾನು ಕಮಾಂಡ್ ಬಟನ್ನ ಹೆಸರಲ್ಲಿ ಕೂಡ ನಾನು ಫಾರ್ ನೆಕ್ಸ್ಟ್ ಅಂದರೆ ಆಟೋಮೆಟಿಕ್ಕಾಗಿ 1 ವ್ಯಾಲ್ಯೂ ಇಂಕ್ರಿಮೆಂಟ್ ಆಗೋದನ್ನು ಡಿಸ್ಪ್ಲೇ. ಎಸ್, ಇಲ್ಲಿ 1 2 3 4 ಅಂದರೆ 10ಗೆ ಲಿಮಿಟ್ ಮಾಡಿದ್ದೀನಿ ಎನ್ನಿನ ವ್ಯಾಲ್ಯೂ, ಹಾಗಾಗಿ 10 ನಂಬರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ಸ್ಟೆಪ್ಸ್ ಇಲ್ಲಿ ನೋಡಿ ಏನೇನು ಬರ್ತಿದೆ ವ್ಯಾಲ್ಯೂಸು 1 3 5 6 9. ಯಾಕೆಂದರೆ ನಾನು ಇಲ್ಲಿ ಸ್ಟೆಪ್ 2 ಅಂತಾನೆ ಮೆನ್ಷನ್ ಮಾಡಿದ್ದೀನಿ. ಸೊ 1 + 2 is 3, 3 + 2 is 5, 5 + 2 is 7, 7 + 2 is 9, 9 + 2 is 11 ಆಗುತ್ತೆ. ಸೊ ನಮ್ಮ ಕಂಡೀಷನ್ನು ಫಾಲ್ಸ್ ಆಗುತ್ತೆ ಆಗ, ಯಾಕೆಂದರೆ ನಾನು ಎನ್ನಿನ ವ್ಯಾಲ್ಯೂನ ಇಲ್ಲಿ ಲಿಮಿಟ್ ಮಾಡೀನಿ 10ಗೆ. ಸೊ 11 10ಗಿನ ಜಾಸ್ತಿ ಆಯಿತು, ಹಾಗಾಗಿ ಫಾರ್ ಲೂಪು ವರ್ಕ್ ಆಗಲ್ಲ, ಫಾಲ್ಸ್ ಆಗುತ್ತೆ. ಹಾಗಾಗಿ ಲೂಪಿಂದ ಆಚೆ ಬರ್ತೀವಿ. ಇದ್ರದ್ದು ಕೋಡಿಂಗ್ ಈಗ ನೋಡೋಣ. ಎಕ್ಸಿಟ್ ಬಟನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ವಿ ವಿಲ್ ಕಮ್ ಔಟ್ ಆಫ್ ದ ಫಾರ್ಮ್. ಇವಾಗ ಕೋಡಿಂಗ್ ನೋಡೋಣ. ದಿಸ್ ಇಸ್ ಫಾರ್ ನೆಕ್ಸ್ಟ್. ಫಾರ್ ನೆಕ್ಸ್ಟ್ ಇಲ್ಲಿ ಏನಿದೆ ಕೋಡಿಂಗು ನೋಡೋಣ. ವೆರಿ ಸಿಂಪಲ್. ಇಲ್ಲಿ ನಾನು ಇಲ್ಲಿ ಕೂಡ ನಾನು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಡಿಕ್ಲೇರ್ ಮಾಡಾದ್ಮೇಲೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಅಂದರೆ ಯಾವುದಾದ್ರೂ ವ್ಯಾಲ್ಯೂಸ್ನ ಒಂದು ಸ್ಟ್ರಿಂಗ್ನ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಆಫ್ಟರ್ ದಟ್ ಲೂಪ್ ಮೆನ್ಷನ್ ಮಾಡಿದ್ದೀನಿ ನೋಡಿ, ಫಾರ್ ಲೂಪ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಫಾರ್ ನಂಬರ್ is equal to 1 to 10. ಸೊ 1 is the starting value, 10 is the ending value given to the num. ಇಂಡೆಕ್ಸ್ ಅನ್ನೋಂಥ ಇಂಡೆಕ್ಸ್ ವೇರಿಯೇಬಲ್ಗೆ ಕೊಟ್ಟಿರೋಂಥ ವ್ಯಾಲ್ಯೂಸ್. ಓಕೆ, ಸೊ ಬಿಗಿನಿಂಗ್ ಫ್ರಮ್ 1 to 10 ಇಲ್ಲಿ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಇದರ ಅಪ್ಡೇಷನ್ ಹೇಗೆ ವರ್ಕ್ ಆಗುತ್ತೆ, ನೆಕ್ಸ್ಟ್ ಪಕ್ಕ ನಾವು ಇಂಡೆಕ್ಸ್ ವೇರಿಯೇಬಲ್ನ ಮೆನ್ಷನ್ ಮಾಡಿರೋದ್ರಿಂದ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಹೇಗೆ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಒಂದೊಂದು ಸ್ಟೆಪ್. ಇಲ್ಲಿ ಆ ಸ್ಟೆಪ್ ಅನ್ನೋ ಅಂತ ಕೀವರ್ಡ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನಾವು ಮೋರ್ ದೆನ್ 1 ವ್ಯಾಲ್ಯೂ 1ಗಿನ ಜಾಸ್ತಿ ಸ್ಟೆಪ್ಸ್ ಇಂಕ್ರಿಮೆಂಟ್ ಮಾಡಬೇಕು ಅಂದಾಗ ಸ್ಟೆಪ್ ಪಕ್ಕ ವ್ಯಾಲ್ಯೂನ ಇಂಟೀಜರ್ ವ್ಯಾಲ್ಯೂ ನಂಬರ್ನ ಮೆನ್ಷನ್ ಮಾಡಿದರೆ ಅಷ್ಟು ಸ್ಟೆಪ್ಸ್ ಇಂಕ್ರಿಮೆಂಟ್ ಆಗುತ್ತೆ. ಇಲ್ಲ 1 ಸ್ಟೆಪ್ ಜಾಸ್ತಿ ಆಗುತ್ತೆ ನಂಬರಿನ ವ್ಯಾಲ್ಯೂ. ಸೊ 1 ಸ್ಟೆಪ್ ಸಾಕು ಅಂದಾಗ ನಾವು ಸ್ಟೆಪ್ ಅನ್ನೋಂಥ ಕೀವರ್ಡ್ನ ಇಲ್ಲಿ ಮೆನ್ಷನ್ ಮಾಡೋ ಕೆಲಸ ಇಲ್ಲ. ಇಲ್ಲಿ ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಿ. ಈಗ ನಾನು ಸ್ಟೆಪ್ಪಿನ ವ್ಯಾಲ್ಯೂನ ಚೇಂಜ್ ಮಾಡಿ ನೋಡ್ತೀನಿ. 3 ಕೊಡ್ತೀನಿ, 3 ಸ್ಟೆಪ್ಸ್ ಆಗಲಿ. I will save and I will execute. 1 + 3 is 4, 4 + 3 is ಗೊತ್ತಾಯ್ತಾ, ಚೇಂಜ್ ಆಗ್ತಿದೆ ಇಲ್ಲಿ ವ್ಯಾಲ್ಯೂ. ಪ್ರೀವಿಯಸ್ ನಾನು 2 ಸ್ಟೆಪ್ಸ್ ಕೊಟ್ಟಿದ್ದೆ, ಈಗ 3 ಸ್ಟೆಪ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ರಿಮೇನ್ಸ್ ಸೇಮ್ ಅಲ್ವಾ, ಗೊತ್ತಾಯ್ತಾ ಡಿಫ್ರೆನ್ಸ್? ಇಲ್ಲಿ ಅಗೇನ್ ನಾನು 2 ಮಾಡ್ತೀನಿ. ಇವಾಗ ನೋಡ್ಬಿಡಿ ಹೇಗೆ ಮಾಡಿಫೈ ಆಗುತ್ತೆ ವ್ಯಾಲ್ಯೂ ಅಂತ ಅಲ್ವಾ, ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ಚೇಂಜಸ್. ದಿಸ್ ಇಸ್ ಹೌ ಸ್ಟೆಪ್ ಅನ್ನೋ ಅಂತ ಕೀವರ್ಡ್ನ ನಾವು ಬಳಸ್ಕೊಳ್ಳೋದು ನಮ್ಮ ಫಾರ್ ಲೂಪ್ ಜೊತೆಗೆ. ಹೋಪ್ ನಿಮಗೆ ಇವಾಗ ವೈಲ್ ಲೂಪ್ ಮತ್ತು ಫಾರ್ ಲೂಪ್ ಅರ್ಥ ಆಗಿದೆ. ಥ್ಯಾಂಕ್ ಯು.